ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಎಪಿಸೋಡ್ನ ಪ್ರಾರಂಭದಲ್ಲಿ ಕಾವೇರಿ ತಟ್ಟೆ ಇಟ್ಕೊಂಡು ಜೈಲಲ್ಲಿ ಊಟಕ್ಕೆ ಅಂತ ಬರ್ತಾ ಇರ್ತಾಳೆ. ಇದನ್ನು ಬೇರೆ ಈ ತಟ್ಟೆ ಇಟ್ಕೊಂಡು ಹೋಗೋದೊಳ್ಳೆ ಭಿಕ್ಷೆ ಬೇಡೋ ಥರ ಫೀಲ್ ಆಗುತ್ತೆ ನನಗೆ. ಕೊಡೋದೇ ಒಂಚೂರು ರೊಟ್ಟಿ ಚಪಾತಿ ಕೊಡ್ತಾರೆ, ಅದನ್ನೇ ಶೆಲ್ಲತ್ರ ತೊಗೊಂಡು ಬಂದು ಕೊಡೋದಕ್ಕಾಗಲ್ಲ, ನಾವೇ ಬರಬೇಕು ಅಂತ ಅಂದ್ಕೊಂಡು ಬೈಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿ ಇಬ್ಬರು ಹಳೆ ಕೈದಿಗಳು ಅವಳನ್ನ ತಡೆದ್ಬಿಟ್ಟು ಬಂದು ಇವತ್ತು ನಮ್ಮ ಅಕ್ಕನ ಮೀಟ್ ಮಾಡ್ಬೇಕು ನೀನು ಅಂತ ಹೇಳ್ಬಿಟ್ಟು ಧಮಕಿ ಆಗ್ತಿರ್ತಾರೆ. ಕಾವೇರಿ ಅವಳಿಗೂ ಸರಿಯಾಗಿ ದಬಾಯಿಸ್ಬಿಟ್ಟು, ಬೇಕಂದರೆ ನಿಮ್ಮ ಅಕ್ಕನೇ ನನ್ನ ಬಂದು ಮೀಟ್ ಮಾಡೋದಕ್ಕೆ ಹೇಳಿ, ನಾನು ಯಾರನ್ನು ಬಂದು ಮೀಟ್ ಮಾಡೋ ಅವಶ್ಯಕತೆ ಇಲ್ಲ, ನಾನೀಗ ಊಟ ಮಾಡಬೇಕು ಬಿಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೈದ್ಬಿಟ್ಟು ಕೈ ಕಿತ್ಕೊಂಡು ಹೋಗ್ತಾಳೆ. ಅವರಿಬ್ಬರು ಬನ್ನಿ ನಮ್ಮ ಅಕ್ಕನಿಗೆ ಹೇಳೋಣ, ಇವಳಿಗೆ ನಮ್ಮ ಸ್ಟೈಲಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ನಮ್ಮ ಅಕ್ಕನ ಸ್ಟೈಲಲ್ಲೇ ಹೇಳಬೇಕು, ಬನ್ನಿ ಅಕ್ಕನಿಗೆ ಹೇಳೋಣ ಅಂತ ಹೇಳ್ಬಿಟ್ಟು ಅವರಿಬ್ಬರು ಹೊರಡ್ತಾರೆ. ಈ ಕಡೆ ಕೀರ್ತಿ ರೂಮಲ್ಲೆಲ್ಲ ರಂಪಾಟ ಮಾಡಿಕೊಂಡು ರೂಮಲ್ಲಿದ್ದ ವಸ್ತುಗಳನ್ನೆಲ್ಲ ಹೊಡೆದಾಕೊಂಡ್ಬಿಟ್ಟು ಕೂತಿರ್ತಾಳೆ, ಕೋಪ ಮಾಡ್ಕೊಂಡು ಕೂತಿರ್ತಾಳೆ. ಆಗ ಲಕ್ಷ್ಮಿ ಬಂದ್ಬಿಟ್ಟು ಏನಾಯ್ತಾ ಆಂಟಿ ಅಂತ ಕಾರುಣ್ಯ ಕೇಳಿದಾಗ, ನೋಡು ಲಕ್ಷ್ಮಿ, ಹೀಗೆ ಅಲ್ಲಿಂದ ಬಂದಾಗಿಂದ ಹೀಗೆ ಡೋರ್ ಲಾಕ್ ಮಾಡ್ಕೊಂಡು ಒಬ್ಬಳೇ ಕೂತ್ಕೊಂಡಿದ್ದಾಳೆ, ಎಷ್ಟು ಹೇಳಿದ್ರು ಬಾಗಿಲು ತೆಗಿತಿಲ್ಲ, ನಾನು ಹೇಳಿದ್ದಕ್ಕೆಲ್ಲ ವಾಪಸ್ ಹೇಳ್ತಿದ್ದಾಳೆ ಅಂತ ಹೇಳ್ತಾಳೆ. ಅಷ್ಟೇ ತಾನೇ, ನಾನು ಸಮಾಧಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಕೀರ್ತಿಗೆ, ನಮ್ಮ ಕೀರ್ತಿ ತುಂಬ ಒಳ್ಳೆ ಹುಡುಗಿ ಅಲ್ವಾ, ಆ ಥರ ಎಲ್ಲ ಮಾಡೋದಿಲ್ಲ, ಗುಡ್ ಗರ್ಲು, ಅದರಲ್ಲೂ ಲಚ್ಚಿ ಹೇಳಿದರೆ ಬಾಗಿಲು ತೆಗೆದಲ್ಪಟ್ಟಂತ, ಬಾಗಿಲು ತೆಗೀರಿ ಕೀರ್ತಿ ಅಂತ ಕೇಳ್ತಾಳೆ. ಇಲ್ಲ ಕೀರ್ತಿ ಬ್ಯಾಡ್ ಗರ್ಲು, ನಾನು ತೆಗಿಯೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆವಾಗ ಹೌದು ಕೀರ್ತಿ ಬ್ಯಾಡ್ ಗರ್ಲ್ ಇರ್ಬೋದು, ಬಟ್ ನಮ್ಮ ಗೊಂಬೆ ಗುಡ್ ಗರ್ಲು, ಮೇ ಬಿ ಅಲ್ಲಿರೋದು ಕೀರ್ತಿ ಅನಿಸುತ್ತೆ, ಗೊಂಬೆ ಅಲ್ಲ ಅನಿಸುತ್ತೆ ಅಂದಾಗ, ಇಲ್ಲ ಇಲ್ಲ ನಾನು ಗೊಂಬೆನೇ ಅಂತ ಹೇಳ್ಬಿಟ್ಟು ಬಾಗಿಲು ತೆಗಿತಾಳೆ. ಆಮೇಲೆ ರೂಮ್ ಒಳಗಡೆ ಹೋಗಿ ನೋಡಿದರೆ ಎಲ್ಲ ವಸ್ತುಗಳು ಒಡೆದಾಕಿರೋದು ಬಿಸಾಕಿರೋದು ಎಲ್ಲ ಕಾಣಿಸ್ತಿರುತ್ತೆ. ಸುಪ್ರೀತಾ ಅದನ್ನು ನೋಡ್ಬಿಟ್ಟು, ಇದು ಮಕ್ಕಳು ಮಾಡಿರೋ ಥರ ಅನ್ನಿಸ್ತಿಲ್ವಲ್ಲ, ಕೀರ್ತಿನೂ ಈ ಮುಂಚೆ ಕೋಪ ಬಂದರೆ ಹೀಗೆ ಮಾಡ್ತಾ ಇದ್ಲು ಅಂತ ಅಂದ್ಕೋತಿರ್ತಾಳೆ. ಆವಾಗ ಲಕ್ಷ್ಮಿ ಅವಳಿಗೆ ಸಮಾಧಾನ ಮಾಡೋದಕ್ಕೆ ಅಂತ, ಸಾರಿ ಕೀರ್ತಿ, ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ, ನನ್ನ ವಾಪಸ್ ಕಳಿಸ್ತೆ ಅಂತ ಕೋಪ ತಾನೆ, ಇನ್ನು ಮುಂದೆ ಹಾಗೆ ಕಳಿಸೋದಿಲ್ಲ ಅಂತ ಹೇಳ್ತಿರ್ತಾಳೆ. ಹಾಗೆ ಹೀಗೆ ಮಾಡಿಕೊಂಡು ಲಕ್ಷ್ಮಿ ಸಮಾಧಾನ ಮಾಡ್ತಿರ್ತಾಳೆ. ನೀನು ಯಾಕೆ ನನ್ನ ಜೊತೆ ಬರ್ದೇನೆ ಆ ವಯಸ್ಸು ಜೊತೆ ಹೋಗಬೇಕಾಗಿತ್ತು, ನೀನು ನನಗಿಂತ ಹೆಚ್ಚು ತಪ್ಪು ಮಾಡಿದ್ಯಾ, ನಾನು ನಿಂಗೆ ಪನಿಷ್ಮೆಂಟ್ ಕೊಡ್ತೀನಿ, ನೀನು ಬಸ್ಗೆ ಹೊಡಿಬೇಕಂತೆಲ್ಲ ಹೇಳ್ತಿರ್ತಾಳೆ. ಆವಾಗ ಲಕ್ಷ್ಮಿ ಸರಿ ಅಂತ ಬಸ್ಗೆ ಹೊಡಿತಿರುವಾಗ ಹೋಗಿ ಅವಳನ್ನ ಅಪ್ಕೊಂಡು ಇಬ್ಬರು ಸಮಾಧಾನ ಆಗ್ತಾಳೆ. ಸರಿ ಕೀರ್ತಿ, ಇನ್ನು ಮುಂದೆ ಈ ರೀತಿ ಮಾಡೋದಿಲ್ಲ, ಸಾರಿ ಅಂತ ಹೇಳಿದಾಗ, ಆಯಿತು ನಾನು ಕ್ಷಮಿಸ್ತೀನಿ, ಬಟ್ ಒಂದು ಕಂಡೀಷನ್ನು, ನೀನು ಇವಾಗಲೇ ನಿಮ್ಮ ಮನೆಗೆ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾಳೆ. ಆವಾಗ ಸುಪ್ರೀತಾ ಕೋಪ ಮಾಡಿಕೊಂಡು, ಏನು ಲಕ್ಷ್ಮಿ ಅವಳ ಮನೆ ಕರ್ಕೊಂಡು ಹೋಗ್ಬೇಕಾ ನೀನನ್ನು ಅಂತ ಕೇಳಿದಾಗ, ಹ್ಞೂ ಮತ್ತು ಲಕ್ಷ್ಮಿ ನನಗೆ ಪ್ರಾಮಿಸ್ ಮಾಡಿದ್ದಾಳಲ್ವಾ, ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಅವಳು ಎಲ್ಲಿರ್ತಾಳೆ ಅಲ್ಲೇ ಇರಬೇಕು ನಾನು ಅಂತ ಹೇಳ್ತಾಳೆ. ಆವಾಗ ಸುಪ್ರೀತಾ ಕೋಪ ಮಾಡ್ಕೊಂಡು ಕೀರ್ತಿ ಮೇಲೆ ಜೋರು ಮಾಡ್ತಿರ್ತಾಳೆ. ಅದಕ್ಕೆ ಲಕ್ಷ್ಮಿ, ನೀವು ಸುಮ್ಮನಿರಿ ಚಿಕ್ಕಮ್ಮ, ನೀವ್ಯಾಕೆ ಕೋಪ ಮಾಡ್ಕೋತಿದ್ದೀರಾ, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು, ಆಯಿತು ನನ್ನ ಗೊಂಬೆ ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾಳೆ, ಬಟ್ ಅದಕ್ಕೋಸ್ಕರ ನೀನು ಯಾಕೆ ಅಲ್ಲಿ ತನಕ ಬರೋದು, ನಾನೇ ಇಲ್ಲಿ ಬಂದುಬಿಡ್ತೀನಿ, ಇಬ್ಬರು ಇಲ್ಲೇ ಇರೋಣ ಅಂತ ಹೇಳ್ತಾಳೆ. ಆ ಕೀರ್ತಿ ಒಪ್ಕೋತಾಳೆ, ಆಯಿತು ಇಲ್ಲೇ ಇರೋಣ ಅಂತ ಖುಷಿಯಿಂದ ಒಪ್ಕೋತಾಳೆ. ಸರಿ ಹಾಗಾದರೆ ನೀನೀಗ ಊಟ ಮಾಡು ಅಂದಾಗ, ಹಾಗಾದರೆ ನೀನೇ ಊಟ ಮಾಡಿಸು ಅಂತಾಳೆ. ಲಕ್ಷ್ಮಿ ಅವಳಿಗೆ ಊಟ ಮಾಡಿಸ್ತಿರ್ತಾಳೆ. ಆವಾಗ ವೈಷ್ಣವ್ ಕಾಲ್ ಬರುತ್ತೆ. ಆವಾಗ ಕೀರ್ತಿಗೆ ನೀರು ತರ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ವೈಷ್ಣವ್ಗೆ ಕಾಲ್ ಮಾಡಿ ಮಾತಾಡ್ತಾಳೆ. ಆಗ ವೈಷ್ಣವ್, ಮಹಾಲಕ್ಷ್ಮಿ, ನೀವು ನಿಜವಾಗ್ಲೂ ಮಹಾಲಕ್ಷ್ಮಿ ಕಣ್ರಿ, ಇವಾಗ ಇಲ್ಲಿರ್ತೀರಾ, ಮತ್ತು ಲಕ್ಷ್ಮಿ ಚಂಚಲ್ ಏನೋ ಥರ ತಟ್ಟಂತ ಮಾಯ ಆಗಿರ್ತೀರಾ, ಎಲ್ಲಿದ್ದೀರಿ ಅಂದಾಗ, ಹೀಗೆ ವಾಕ್ ಬಂದೆ ಅಂತ ಸುಳ್ಳು ಹೇಳ್ತಾಳೆ. ಆವಾಗ ಸರಿ, ಹೇಗೂ ವಾಕ್ ಬಂದಿದ್ದೀರಲ್ಲ, ಹಾಗೆ ನಮ್ಮ ಲೇಔಟ್ನ ಕೊನೆ ರೋಡಿಗೆ ಬಂದುಬಿಡಿ, ಒಂದು ಸರ್ಪ್ರೈಸ್ ಕಾದಿದೆ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ವೈಷ್ಣವ್ ಲಕ್ಷ್ಮಿಗೆ ಸಾರಿ ಕೇಳಿಬಿಟ್ಟು ಐ ಲವ್ ಯು ಹೇಳಬೇಕು ಅಂತ ಸೂಪರಾಗಿ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಒಂದು 4 ಜನ ಮ್ಯೂಸಿಷಿಯನ್ಸ್ನೆಲ್ಲ ಕರೆಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಅವನಿಗೆ ವೈಷ್ಣವ್ ಲಕ್ಷ್ಮಿ ಬಂದ ಲಕ್ಷ್ಮಿ ಜೊತೆ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡೋ ಥರ ಕನಸು ಕಾಣ್ತಿರ್ತಾನೆ. ಆಗ ಮ್ಯೂಸಿಷಿಯನ್ ಬಂದ್ಬಿಟ್ಟು ಇವ್ನು ಎಚ್ಚರ ಮಾಡಿಬಿಟ್ಟು, ಎಸ್ ಸರ್, ನಮ್ಮ ಪರ್ಫಾರ್ಮೆನ್ಸ್ ಸೂಪರಾಗಿರುತ್ತೆ, ಏನು ವರಿ ಮಾಡ್ಕೋಬೇಡಿ ಅಂದಾಗ, ಸರಿ ಹೇಗೋ ಮಾಡಿ ಒಟ್ಟಿನಲ್ಲಿ ನನ್ನ ಲಕ್ಷ್ಮಿ ನನಗೆ ನಾನು ಸಾರಿನ ಎಕ್ಸೆಪ್ಟ್ ಮಾಡಿದರೆ ಸಾಕು ಅಂತ ಹೇಳ್ತಾನೆ. ಈ ಕಡೆ ಕಾವೇರಿ ಊಟಕ್ಕೆ ಅಂತ ಲೈನಲ್ಲಿ ನಿಂತಿರ್ತಾಳೆ. ಆವಾಗ ಪುಷ್ಪ ಅಂತ ಇನ್ನೊಬ್ರು ಕೈದಿ ಬಂದುಬಿಟ್ಟು, ಮೇಡಮ್ ದಯವಿಟ್ಟು ಅವ್ರು ಹೇಳ್ದಂಗೆ ಕೇಳಿ, ಅವ್ರು ಸರಿ ಇಲ್ಲ ಜನ ಅಂದಾಗ, ಏನು ನನಗೆ ಎದುರಿಸ್ತಾ ಇದೆಯಾ ಅಂತ ಅಂದಾಗ, ಇಲ್ಲ ಮೇಡಮ್, ನಾನು ನಿಮ್ಮಂಗೆ ಆಡ್ತಿದ್ದೆ ಮುಂಚೆ, ಆಮೇಲೆ ಗೊತ್ತಾಯಿತು ಅವ್ರು ಸರಿ ಇಲ್ಲ ಜನ, ಅವ್ರು ಹೇಳ್ದಂಗೆ ಕೇಳಿ, ಏನು ಜಸ್ಟ್ ಮಾತಾಡ್ಸು ಅಂತ ತಾನೇ ಹೇಳ್ತಿರೋದು, ಹೋಗಿ ಮಾತಾಡಿಸಿ, ಅವ್ರ ಜೊತೆ ಮಾತಾಡುವಾಗ ಸ್ವಲ್ಪ ಹೊಗಳಿ ಸಾಕು ಅಂತಲೇ ಹೇಳ್ತಿರ್ತಾಳೆ. ಅದಕ್ಕೆ ಕಾವೇರಿ ಕೋಪ ಮಾಡ್ಕೊಂಡಿದ್ದಕ್ಕೆ, ಮೇಡಮ್ ಅವ್ರು ಸರಿ ಇಲ್ಲ, ಬನ್ನಿ ನಾನು ನಿಮಗೆ ಅವ್ರು ಹೇಗೆ ಅಂತ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕಾವೇರಿನ ಕರ್ಕೊಂಡು ಬಂದ್ಬಿಟ್ಟು ಆ ಲೇಡಿ ಇರೋ ಜಾಗ ತೋರಿಸ್ತಾಳೆ. ಅವ್ಳು ಸುತ್ತಮುತ್ತ 4-5 ಜನ ನಿಂತ್ಕೊಂಡ್ಬಿಟ್ಟು ಮಸಾಜ್ ಮಾಡ್ಕೊಡೋದು, ಕಾಲು ಕೈ ಹೊತ್ಕೊಡೋದು ಎಲ್ಲ ಮಾಡ್ತಿರ್ತಾರೆ. ಅದನ್ನು ಕಾವೇರಿ ನೋಡ್ತಿರ್ತಾಳೆ. ಈ ಕಡೆ ಲಕ್ಷ್ಮಿ ಫೋನಲ್ಲಿ ಮಾತಾಡ್ಕೊ ಬಂದವಳು ಈ ಕೀರ್ತಿ ಮತ್ತು ವೈಷ್ಣವ್ ಮಧ್ಯೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಟೆನ್ಷನಲ್ಲಿ ನಿಂತಿರ್ತಾಳೆ. ಆವಾಗ ಸುಪ್ರೀತಾ ಬಂದ್ಬಿಟ್ಟು, ಲಕ್ಷ್ಮಿ ಯಾರು ಫೋನ್ ಮಾಡಿದ್ದು, ವೈಷ್ಣವ್ ತಾನೇ, ಏನಾಯಿತು ಅಂತ ಕೇಳಿದಾಗ, ಚಿಕ್ಕಮ್ಮ ಅದು ವೈಷ್ಣವ್ ಅವರು ಏನೋ ಸರ್ಪ್ರೈಸ್ ಇದೆ, ಬೇಗ ಬಾ ಅಂತ ಕರಿತಿದ್ದಾರೆ ಅಂದಾಗ, ಮತ್ತು ಹೊರಡು ನೀನು ಅಂತಾಳೆ. ಆದರೆ ಇಲ್ಲಿ ಕೀರ್ತಿ ಅಂತ ಅಂತಾಳೆ. ಕೀರ್ತಿ ಬೇಜಾರಲ್ಲಿದ್ಲು. ಅವಳಿಗೆ ಬಂದು ನೀನು ಸಮಾಧಾನ ಮಾಡಿದ್ದು ಆಯಿತು, ಊಟ ಮಾಡಿಸಿದ್ದು ಆಯಿತು, ಈಗ ನಿನ್ನ ಗಂಡ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಯಸ್ತಾ ಇದ್ದಾನೆ, ನೀನು ಅವ್ನಿಗೆ ಹೋಗಲೇಬೇಕು, ನಿನಗೆ ಫಸ್ಟ್ ಪ್ರಿಯಾರಿಟಿ ವೈಷ್ಣವೇ ಆಗಿರಬೇಕು, ನೀನು ಹೋಗು ಓ ಲಕ್ಷ್ಮಿ ಅಂತ ಹೇಳ್ತಾ ಇರ್ತಾಳೆ. ಕಾರುಣ್ಯ ಕೂಡ ನಾನು ಕೀರ್ತಿ ನೋಡ್ಕೋತೀನಿ ಹೋಗು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಲಕ್ಷ್ಮಿ ಹೋಗ್ತಾ ಇರುವಾಗ ಕೀರ್ತಿ ಬಂದ್ಬಿಟ್ಟು,
ಲಚ್ಚಿ ನಿನ್ನ ಮತ್ತೆ ಬಿಟ್ಟೋಗ್ತಿದ್ಯಾ ಲಚ್ಚಿ, ನೀನು ಎಲ್ಲೂ ಹೋಗೋ ಆಗಿಲ್ಲ, ಇಲ್ಲೇ ಇರಬೇಕು ಅಂತ ಹಠ ಮಾಡ್ತಿರ್ತಾಳೆ. ಸುಪ್ರೀತಂಗೆ ಸಿಟ್ಟು ಬರ್ತಾ ಇರುತ್ತೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ಕೀರ್ತಿ ಇದನ್ನೆಲ್ಲ ಬೇಕಂತಲೇ ಮಾಡ್ತಿದ್ದಾಳ ಅಥವಾ ನಿಜವಾಗ್ಲೂ ಅವಳಿಗೆ ಹಿಂದಿಂದೆಲ್ಲ ಮರ್ತೋಗಿದೆಯಾ ಅಂತೇಳ್ಬಿಟ್ಟು ಮುಂದಿನ ಸಂಚಿಕೆಗಳಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.